ಅಣ್ಣ ಫುಲ್ ಹಾಂ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶಾಂತ್ ಅಂತ. ನಾನು ಮೂಲತಃ ಬೆಳಗಾವಿ ಹುಡುಗ. ಈಗ ಇಲ್ಲಿ ಜಾಬ್ ಮಾಡ್ತಾ ಬೆಂಗಳೂರಲ್ಲಿರೋದು. ನನಗೂ ಹಾಗೆ ಮೋಟೋ ವ್ಲಾಗಿಂಗ್ ಮಾಡಬೇಕಂತ ತುಂಬ ಆಸೆ. ಅದಕ್ಕೆ ಎಲ್ಲ ಸೆಟಪ್ ಮಾಡ್ಕೊಂಡು ಹಾಗೆ ಟ್ರಿಪ್ ಮಾಡೋ ಹುಚ್ಚು ಜಾಸ್ತಿ ಇತ್ತು ನನಗೆ. ಅದಕ್ಕೆ ಎಲ್ಲ ಟ್ರಿಪ್ ಮಾಡ್ಕೊಂಡು ಈಗ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟ್ ಆಫೀಸಿಯಲ್ಲಿ ವಿಡಿಯೋ ಮಾಡ್ಕೋತಾ ಹೊಂಟದು. ಎಲ್ಲಿ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ, MM ಹಿಲ್ಸ್. ಈಗ ಇಬ್ಬರು ಜನ ಹೊಂಟೋದು ನಾವು. ಅಲ್ಲಿ ಒಂದು 2 ಬೈಕ್ ವೇಟ್ ಮಾಡತ್ತಾರತ್ತ. ನಾವು ಹೋಗಿ ಅವ್ರನ್ನ ಜಾಯ್ನ್ ಆಗೋದು. ಅವ್ರೊಂದು ಪೆಟ್ರೋಲ್ ಬಂಕ್ ನಿಂತಾರ್ತೆ, ಅದು ಶೆಲ್ ಪೆಟ್ರೋಲ್ ಬಂಕ್ ಹತ್ತ. ಆ ಕಡೆ ಹೋಗಿ ಅವ್ರನ್ನ ಜಾಯ್ನ್ ಆಗಿ ಅವ್ರ ಜೊತೆ ಆ ಕಡೆ ಮುಂದೆ ಹೋಗ್ಬೇಕು. ಮತ್ತು ಅವ್ರಿರೋ ಲೊಕೇಶನ್ ಇನ್ನೂ ಒಂದು 3 ಕಿಲೋಮೀಟ್ರ್ ಐತಿ ಮ್ಯಾಪ್ನ ತೋರ್ಸಂತ. ಏನದು ಭಾರತು ಮರ. ಈಗ ಕರೆಕ್ಟ್ ನಾವು ಬೆಂಗಳೂರಿನ ಜಾಗ ಬಿಟ್ಟು ಒಂದು 50-60 ಕಿಲೋಮೀಟ್ರ್ ಬಿಟ್ಟು ಕನಕಪುರ ಹೈಯಾಗಿ ಬಂದದ್ದು. ಮಸ್ತ ಇಲ್ಲಿ ಸಿಕ್ಕಾಪಟ್ಟೆ ರೈಡರ್ಸ್ ನೋಡ್ರ ಬೈಕ್ ತೊಗೊಂಡು. ಎಲ್ಲರೂ ಒಟ್ಟು ಮಸ್ತ್ ಗೇರ್ಸ್ ಹಾಕೊಂಡ ಮಸ್ತ್ ಬೈಕ್ ತೊಗೊಂಡ ಸಖತ್ತಾಗಿ ಹೊಂಟಾರ ಎಲ್ಲರೂ. ಒಬ್ರ ಫಾಲೋ ಮಾಡ್ಕೊಂಡ, ಲೇನ್ ಫಾಲೋ ಮಾಡ್ಕೊಂಡ, ಸಿಸ್ಟಮೆಟಿಕ್ ಆಗಿ ರೆಸ್ಪಾನ್ಸಿಬಲ್ ರೈಡರ್ ಟೈಪ್ ಹೊಂಟಾರ ಎಲ್ಲರೂ. ಇದು ಬೈಕ್ ರೈಡರ್ಸ್ ಪವರ್. ರೈಡಿಂಗ್ ಮಾಡೋ ಅಂದ್ರೆ ಫ್ಯೂಚರ್ ಗತೆ ಯಾತ್ತಾರೆ ಸಿಕ್ಕದಂಗೆ ಶೋಕಿ ಮಾಡೋಕೆ ಹೊಡಿದಲ್ಲ. ಹಿಂಗೆ ಸಿಸ್ಟಮೆಟಿಕ್ ಆಗಿ ಸೇಫ್ಟಿ ಗೇರ್ಸ್ ಹಾಕೊಂಡು ಒಂದು ಸಿಸ್ಟಮೆಟಿಕ್ ಆಗಿ ಹೋಗೋದು. ಅದನ್ನು ಬಿಟ್ಟು ಯಾತ್ತಾರೆ ಶೋಕಿ ಮಾಡೋಕೆ ಹೊಡಿದು ಕಟ್ ಹೊಡಿದು ಹಂಗೆ ಮಾಡಿದ್ರೆ ರೈಡ್ರು ಅನ್ಸಂಗಿಲ್ಲ. ರೈಡರ್ ಕಮ್ಯುನಿಟಿಗೆ ಅವಮಾನ. ಈಗ ನೋಡ್ರಿ, ಇಲ್ಲೊಂದು ನಿಮ್ಗೆ ಚೀಸ್ ತೋರಿಸ್ನು. ಇಷ್ಟು ತಂಡ ಐತೆ ನಮ್ಗೆ. ಇಷ್ಟು ನಾ ರೈಡಿಂಗ್ ಜಾಕೆಟ್ ಹಾಕಿರೂ, ಶೂಸ್ ಹಾಕಿ ಎಲ್ಲ ಗ್ಲೌಸ್ ಹಾಕಿ ಫುಲ್ ಪ್ಯಾಕ್ ಆದ್ರೂ ಇನ್ನೂ ತಂಡೈತಿ, ಫುಲ್ ತಂಡೈತಿ. ಇವ ಮುಂದೆ ನಮ್ಮ ಫ್ರೆಂಡ್ ಹೊಂಟಾನ. ಇವನ್ ಅಂತ ತಿಂಡಿ ನೋಡ್ರಿ. ಹಾಫ್ ಸ್ಲೀವ್ಸ ತೋರಿಸ್ತೀನಪ್ರಿ, 1 ಸೆಕೆಂಡ್ ನೋಡ್ರಿ. ಹಾಫ್ ಸ್ಲೀವ್ಸ್ ಹಾಕೊಂಡ ಹೊಂಟಾನ. ತಂಡೈತಿ ಯಾರಿಗಾದ ಹೇಳ್ರಿ. ಮಾತು ಕನಕಪುರ ಮೇನ್ ಗೇಟ್ ಬಂದ್ಬಿಡ್ರಿ ನಾವು. ಫಂಕ್ಷನ್ ಐತೆ ಅಂಬೋದು, ಕನಕೋತ್ಸವ. ಹೊಡಿಯೋ ಮರ ಮೊದ್ಲು ಕುಡಿಯಕ್ಕೆ ಚಾ ಎಷ್ಟು ಕುಡ್ದಿ? ನಾ 50 ಕಿಲೋಮೀಟರ್ ಬಂದಿಲ್ಲ ಚಾ ಚಾ ಚಾ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಿಂಗೆ ಮಾಡ್ತಾರ ಎಲ್ಲ ಟೀಮ್ನಾಗ. ಅವ್ರು ಚಾ ಲವರ್ ಇರ್ತಾರ, ಟ್ಯಾಗ್ ಮಾಡ್ರಂತವ್ರನ್ನ. ಸ್ವಲ್ಪ ನಾ ಇನ್ನೂ 50 ಕಿಲೋಮೀಟ್ರ್ ಹೋಗಿಲ್ಲ. ಚಾ ಬರೋಕ್ಕಿಂತ ಮೊದಲು ಎಗ್ಗಳಂಗೆ ತಿಂದು ಬಂದಾರಲ್ಲಿ.
ತಿಂದು ಚಹಾ ಕುಡಿದು ಎಲ್ಲ ಮಾಡ್ಕೊಂಡು ಬಂದಾರ. ಈಗ ಮತ್ತೆ ಚಹಾ ಬೇಕಾಯ್ತು ಅವ್ರಿಗೆ. ಬರೀ ಹಂಗೆ ಮುಂದೆ ನೋಡ್ರಿ ಮಾರ್ನಿಂಗ್ ಹೆಂಗೆ ಬರಾಯ್ತಲ್ಲ ವ್ಯೂ. ಜಸ್ಟ್ ಹಂಗೆ ಒಂದು ಈಗ ಟೀ ಬ್ರೇಕ್ ಹಾಕಿದ್ದು. ಇನ್ನೂ ಕಿಲೋಮೀಟ್ರ ಜಾಸ್ತಿ ಅದ, ಇನ್ನೂ 140+ ಇರ್ಬೋದು ಕಿಲೋಮೀಟ್ರ್. ಬಟ್ ಅಲ್ಲಿ ತನಕ ಬೇಡ, ಸುಮ್ಮನೆ ಟೀ ಬ್ರೇಕ್ ಹಾಕೋಣಂತ. ಟೀ ಬ್ರೇಕ್ ಹಾಕ್ಯಾರಲ್ಲ ಅದು, ಯಾವುದೋ ಒಂದು ಊರು ಹಾಕ್ಯಾರ ಇಲ್ಲಿ ಟೀ ಬ್ರೇಕ. ಜಸ್ಟ್ ಈಗ ಟೀ ಬ್ರೇಕ್ ಮುಗೀತು. ಹಂಗೆ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡ. ಇನ್ನು ಇಲ್ಲಿಂದ ಮಲೆ ಮಹದೇಶ್ವರ 140 ಕಿಲೋಮೀಟ್ರ್ ಐತಿ. ಇನ್ನು 110 ಕಿಲೋಮೀಟ್ರ್ ಐತಿ. ಯಪ್ಪ ಇದು ಸರಳ ಮಾಡಿತ್ಲ ಒಂದು ಸಲ. ಈಗ ಮಲೆ ಮಹದೇಶ್ವರಕ್ಕೆ ಹೋಗ್ಬೇಕಾದ್ರೆ ಮಿಡಲಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ. ಅಂದರೆ ಒಂದು ಮಲೆ ಮಹದೇಶ್ವರ ಒಂದು 100 ಕಿಲೋಮೀಟರ್ ಇರಬೇಕಾದ್ರೆ ಒಂದು ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಏನು ಸಖತ್ತಾಗಿದೆ. ಬಟ್ ವ್ಯೂದು ಹೆಂಗೆ ಸಖತ್ತಾಗಿದೆ ಅಂದರೆ ನೋಡಿ ಒಂದ್ಸಲ. ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ. ಆ ಕಡೆ ಒಂದು ನದಿ ಬರುತ್ತೆ, ಯಾವುದು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಬಟ್ ನೋಡ್ರಿ ಮಹದೇಶ್ವರ ಎಂಟ್ರನ್ಸ್ ಗೇಟ್. ಬಿಡಂಗಿಲ್ಲ ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ಹುಡುಗರಿಗೆ ಬೈಕ್ ಅಂತ ಅಷ್ಟ್ಯಾಕೆ ಪ್ರೀತಿ, ಅಷ್ಟ್ಯಾಕೆ ಅದ್ರ ಮೇಲೆ ಕಾಳಜಿ ಅಂತ ಕೇಳ್ತಾರೆ. ಬಟ್ ಅವ್ರಿಗೇನು ಗೊತ್ತು, ನಮ್ಮ ಹುಡುಗರ ಜೀವನದಾಗ ಎಷ್ಟೋ ತ್ರಾಸಿದ್ರು, ಎಷ್ಟೋ ಕಷ್ಟ ಇದ್ರು, ಎಷ್ಟೋ ನೋವಿದ್ರು, ಏನೇ ಇದ್ರು ಬೈಕ್ ತೊಗೊಂಡು ಹೊಂಟ್ರಂದ್ರೆ ಎಲ್ಲ ಮಾತು ಬಿಡ್ತಾರೆ. ಅವಾಗ ನೆನಪಿರೋದು ಒಂದು ಅವ್ರ ಬೈಕ ಅಷ್ಟೆ. ಎಲ್ಲ ಮರೆತು ಖುಷಿಯಾಗಿರೋದು ಅವ್ರ ಬೈಕ್ ಹೊಡ್ಯಾಕೆ ಮಾತ್ರ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಬೈಕ್ ಅಂದರೆ ಪ್ರೀತಿ, ಕಾಳಜಿ. ಎಷ್ಟೋ ಮಾತುಗಳನ್ನು, ಎಷ್ಟೋ ನೋವುಗಳನ್ನು ಯಾರಿಗೂ ಹೇಳ್ಕೋಕ್ಕಾಗಲ್ಲ. ಅವ್ರ ಹೆಲ್ಮೆಟ್ಗಳು ಕೇಳಿರ್ತಾವೆ. ನಾವೀಗ ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಆ ಕಡೆ ಸೈಡು. ಈಗ ನೆಕ್ಸ್ಟು ಇಲ್ಲಿ ಟೆಂಪಲ್ ಹತ್ರ ಬಂದಿದ್ದೀವಿ. ನಿಯರು ಕಾಣ್ತಿರ್ಬೋದು ಟೆಂಪಲ್ಲು. ಇಲ್ಲೇ ಟೆಂಪಲ್ ಇರುತ್ತೆ. ಇದೇ ಟೆಂಪಲ್ಲು, ಮಲೆ ಮಹದೇಶ್ವರ ಟೆಂಪಲ್ಲು. ನೋಡ್ಬೇಕು ಈಗ ಲೈನ್ ಎಷ್ಟಿದೆ ಅಂತ ನೋಡ್ಕೊಂಡು ಹೋಗ್ಬೇಕು. ಯಾವ ಕಡೆ ಪಾಳೆ? ಇದು ಎಂಟ್ರೆನ್ಸ್ ಲೈನ್.
ಈ ಲೈನ್ ಮುಖಾಂತರನೇ ಹೋಗ್ಬೇಕು. ಒಳಗೆ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಇದೇ ಲೈನಿಂದ ಹೋಗ್ಬೇಕು. ಎಂಟ್ರೆನ್ಸ್ ನೋಡ್ಬೇಕು ಇನ್ನು ಎಷ್ಟು ರೌಂಡ್ ಇದೆ ಅದು ಅಂತ, ನಮ್ಗೊಂದು ಐಡಿಯಾ ಇಲ್ಲ ಅಷ್ಟೇ. ನೋಡ್ಬೇಕು ಒಳಗದು ಕ್ಯಾಮ್ರಾ ಪರ್ಮಿಷನ್ ಇಲ್ಲ ಅಂದ್ರೆ ಅಂತಾರು. ನೋಡ್ಬೇಕು ಹಾಕತ್ತೆ. ನಾವೀಗ ಮಲೆ ಮಹದೇಶ್ವರ ಬೆಟ್ಟ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ವಿ. ಮಿಡಲಲ್ಲಿ ಹಂಗೆ ಶಿವನ ಸಮುದ್ರ ಪಾಲ್ ಸಿಕ್ಕರೆ ನೋಡ್ಕೊಂಡು ಹೋಗ್ಬೇಕಂತ. ಅಷ್ಟೊತ್ತರಲ್ಲಿ ಇಲ್ಲಿ ಮುಂದ್ಗಡೆ ರೈತರು ಸ್ಟ್ರೈಕ್ ಮಾಡ್ತಾವ್ರಂತೆ, ಹೆದ್ದಾರಿ ಏನೋ ಬಂದ್ ಮಾಡವ್ರಂತೆ. ಅದಕ್ಕೆ ನೋಡ್ಬೇಕೀಗ ಏನು ಬೈಕ್ ಬಿಡೋ ಡೌಟ್ ಅಂದವರು. ಆಲ್ಮೋಸ್ಟ್ ಎಲ್ಲ ಬೈಕ್ ರಿಟರ್ನ್ ಹೋಗ್ಯಾವು. ನಾವು ಒಂದು 4 ಜನ ಹೋಗಿ ಅಲ್ಲಿ ತನಕ ಹೋಗಿ ಅಟ್ಲೀಸ್ಟ್ ರಿಟರ್ನ್ ನೋಡ್ನು ಇಲ್ಲಿ ಅಂದ್ರೆ ಅಲ್ಲೇ ಯಾವ್ದಾರ ಒಂದು ಸ್ಮಾಲ್ ರೋಡ್ ಇದ್ರೆ ಅಲ್ಲಿ ಪಾರ್ ಆಗೋಣ ಅಂತ ಹೊಂಟೋದೀವಿ. ನೋಡೋಣ ಏನಾಕೈತಿ. ಏನು ರೈತರು ಸ್ಟ್ರೈಕ್ ಮಾಡ್ತಾರಲ್ಲ ಅದೇನು ಚಲೋನ ನಮಗೂ, ನಾವು ರೈತರ ಮಕ್ಕಳು ಮಾಡ್ರಿ ಚಲೋನ ಸ್ಟ್ರೈಕ್. ರೈತರಿಗೆ ಚಲೋ ಆದ್ರೆ ಭಾಳ ಚಲೋ ನಮಗೂ. ಬಟ್ ನೋಡ್ಬೇಕು ಬೈಕ್ ಬಿಡ್ತಾರೋ ಇಲ್ಲೋ ಏನಾಕೈತಿ ಅಂತ. ನಾವು ಬರುವಾಗ ನೋಡಿದ್ವು ಅದನ್ನು, ರೈತರು ಸ್ಟ್ರೈಕ್ ಮಾಡತ್ತಿದ್ರು. ಬಟ್ ನಾವೆಲ್ಲಿ ಸೈಡ್ ಇದ್ರು ಸೈಡ್ ಅಷ್ಟರ ಇರ್ಬೇಕಂತ ತೊಗೊಂಡಿದ್ವಿ. ಬಟ್ ರೈತರು ರಚ್ಚಿಗದಾರೆ ಈಗ, ಅವ್ರಿಗೆ ಗೊತ್ತಾಗಿತ್ತು ನಾವು ಎಲ್ಲ ತೆಗ್ದ ಬಿಟ್ಟು ಖಾಲಿ ಕೂತ್ರೆ ಇವ್ರು ಕೇಳಂಗಿಲ್ಲ, ಇವ್ರಿಗೆ ಬಿಸಿ ಹಚ್ಚು ಮತ್ತು. ನೋಡ್ರಿ ಯಾವ ಏನ ಹಾ ಮಲೆ ಮಹದೇಶ್ವರ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಪಟ ಮಾಡ್ಕೊಂಡು ಆಮೇಲೆ ಈಗ ಬಂದಿದ್ದು ಈ ಕಡೆ. ಇದು ಯಾವ ಪಾಲ್ಸ್ ಅದ? ಹಾ ಭರಚುಕ್ಕಿ. ಬಟ್ ಯಾರು ಬರಕೋಬೇಡಿ, ಈಗ ನೀರ ಇಲ್ಲ ಇಲ್ಲಿ ನೋಡಿ. ಏನು ನೀರಿಲ್ಲ, ವೇಸ್ಟ್. ಇಬ್ರು ಹೋಗುನು. ನಾವು ರೂಮ್ ಬಂದ ಈಗ ರೀಚ್ ಆಗಿದ್ದು ಅರೌಂಡ್ 9 to 9:30 ಆಗಿತ್ತು ಟೈಮ್, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಎಲ್ಲರೂ ಬಂದ ರೂಮ್ ರೀಚ್ ಆಗಿದ್ದು. ಅವ್ರು ನನ್ನ ದೋಸ್ತರ ಹೋಗ್ಯಾರತ್ತ ಎಲ್ಲ ರೂಮ್ಗೆ ಹೋಗಿ ಫೋನ್ ಮಾಡಿದರು. ಈಗ ಇಲ್ಲಿಗೆ ಈ ಫಸ್ಟ್ ಮೋಟರ್ಲಾಗ್ ಬೆಂಗಳೂರು ಟು ಮಲೆ ಮಹದೇಶ್ವರ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಏನಾರ ರೈಡಿಂಗ್ ಅಪ್ಡೇಟ್ಸ್ ಇದ್ರೆ ನಾನು ಇನ್ಸ್ಟಾಗ್ರಾಮ್ದಾಗ ಅಪ್ಡೇಟ್ ಕೊಟ್ಟಿರ್ತೀನಿ, ಸ್ಟೋರಿ ಒಳಗೆ, ಇಲ್ಲಾಂದರೆ ಎಲ್ಲ ರೀಲ್ಸ್ ಹೋಗೋದು ನೋಡ್ರಿ. ಮತ್ತು ಈ ಮೋಟರ್ಲಾಗ್ ಬಗ್ಗೆ ಏನೇನು ನಿಮ್ಮ ಒಪಿನಿಯನ್ ಐತಿ, ಏನೇನು ಐತಿ ಎಲ್ಲ ಕಮೆಂಟ್ ಮಾಡಿರಿ.
ನೋಡೋಣ ನೆಕ್ಸ್ಟ್ ರೈಡ್ ಅವಾಗ ಅದನ್ನ ಅಪ್ಡೇಟ್ ಮಾಡ್ಕೋತ್ನೆಲ್ಲ ಸುಧಾರಿಸ್ಕೋತ್ನು. ಓಕೆ, ಎಲ್ಲರೂ ಆರಾಮಿರಿ, ನಕ್ಕೋತೀರಿ. ಮುಂದಿನ ರೈಡ್ನ ಸಿಗೋಣ. ಬಾಯ್ ಬಾಯ್.